ಮದ್ದೂರಿಗೆ ಹೋಗ್ತಾ ಇದ್ದಂತ ಮುತಾಲಿಕ್ಗೆ ತಡೆ ಒಡ್ಡಿದ್ದಾರೆ ಪೊಲೀಸರು ತಡಿತಾ ಇದ್ದಂತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಪ್ರತಿಭಟನೆಗೆ ಹೋಗ್ತಾ ಇಲ್ಲ, ಸಂವಿಧಾನ ವಿರೋಧಿ ಸರ್ಕಾರ ನಮ್ಮನ್ನ ತಡಿತಾ ಇದೆ ಅಂತ ಮುತಾಲಿಕ್ ಹೇಳಿದ್ದಾರೆ. ಕಲ್ಲು ತೂರಿದವರ ಮೇಲೆ ಶೂಟ್ ಅಂಡ್ ಸೈಟ್ ಆಗಬೇಕು, ನಮ್ಮ ಮೇಲೆ ಕಲ್ಲೆಸೆದಿದ್ದಾರೆ ಅಂತಂದ್ರೆ ಅವ್ರಿಗೆಷ್ಟು ಸೊಕ್ಕು ಅಂತ ಹೇಳಿದ್ದಾರೆ ಮುತಾಲಿಕ್. ಪೊಲೀಸರು ತಡೆದಿದ್ದಾರೆ ಮುತಾಲಿಕ್ ಅವರನ್ನ. ನಾವು ಪ್ರತಿಭಟನೆಗೆ ಹೋಗ್ತಾ ಇಲ್ಲ, ಆದ್ರೂ ನಮ್ಮನ್ನ ತಡೆಯುವಂತ ಕೆಲಸಗಳಾಗ್ತಾ ಇದೆ ಅಂತ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಟಿಫೈ ಮಾಡಿದ್ದಾರೆ ಅಷ್ಟೇ. ಒಂಚೂರು ಸೈಡ್ ಸರ್ಟಿಫೈ ಮಾಡಿದ್ದಾರೆ ಅಷ್ಟೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈ ಕಲ್ಲು ತೂರಾಟ ಪ್ರಕರಣವನ್ನ ಖಂಡಿಸಿ ಇವತ್ತು ಮದ್ದೂರು ಪ್ರವಾಸವನ್ನ ಕೈಗೊಂಡಿದ್ರು, ಆದ್ರೆ ಜಿಲ್ಲೆಗೆ ಪ್ರವೇಶಿಸದಂತೆ ನಿರ್ಬಂಧವನ್ನ ವಿಧಿಸಿ ಆದೇಶ ಹೊರಡಿಸಲಾಗಿತ್ತು. ಈಗ ವಶಕ್ಕೂ ಕೂಡ ಪಡೆದಿದ್ದಾರೆ. ನಿರ್ಬಂಧ ಇದ್ರೂ ಕೂಡ ಮುತಾಲಿಕ್ ಆಗಮಿಸಿದ ಯಾಕೆ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಏನೇನಿದೆ ಆನಂದ್? ಅಶ್ವಿನಿ, ಇತ್ತೀಚೆಗಷ್ಟೇ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಮಸೀದಿ ಕಡೆಯಿಂದ ಕಲ್ಲು ಬಂದಿತ್ತು. ಅಂದ್ರೆ ಮಸೀದಿ ಮುಂಭಾಗ ಮೆರವಣಿಗೆ ಸಾಗಬೇಕಾದ್ರೆ ಕಲ್ಲು ಎಸೆತ ಆಗಿತ್ತು. ಅದಕ್ಕೆ ಭಾರಿ ಆಕ್ರೋಶ ವ್ಯಕ್ತ ಆಗಿತ್ತು. ಜೊತೆಗೆ ಪ್ರತಿಭಟನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಇವತ್ತು ಅದೇ ವಿಚಾರವಾಗಿ ಮದ್ದೂರಿ ಭೇಟಿಗಾಗಿ ಪ್ರಮೋದ್ ಮುತಾಲಿಕ್ ಬರ್ತಾ ಇದ್ರು. ಆದ್ರೆ ಅವರು ನೆನ್ನೆ ನಾನು ಮಂಡ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ರಿಂದಲೇ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಅವರ ಪ್ರವೇಶವನ್ನ ನಿರ್ಬಂಧಿಸಿದ್ರು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಮಂಡ್ಯಕ್ಕೆ ಬರಬಾರದು, ಅವರಿಗೆ ನಿರ್ಬಂಧ ಇದೆ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ರು. ಅದ್ರ ಜೊತೆಗೆ ಅವರ ವಿರುದ್ಧ 30 ಕೇಸ್ಗಳಿದೆ. ಅವರು ಓದಲೆಲ್ಲ ಅಂದ್ರೆ ಕೆಲವೊಂದು ಕಡೆ ಹೋಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ. ಜೊತೆಗೆ ಮದ್ದೂರಿನಲ್ಲಿ ಅಶಾಂತಿ ವಾತಾವರಣ ನೆಲೆಸಬಾರದು, ಮತ್ತೆ ಈಗಾಗಲೇ ಶಾಂತವಾಗಿದೆ. ಇಂತಹ ಸಂದರ್ಭದಲ್ಲಿ ಅವರು ಬಂದ್ರೆ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾರೆ, ಆಗ ಕೋಲು ಗಲಭೆಗೆ ಕಾರಣ ಆಗುವಂತ ಸನ್ನಿವೇಶ ಸೃಷ್ಟಿಯಾಗಬಹುದು ಅನ್ನೋ ಒಂದು ಕಾರಣವನ್ನ ಒಡ್ಡಿ ಅವರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ರು. ಅದಾದ್ರೂ ಕೂಡ ಇವತ್ತು ಮದ್ದೂರಿಗೆ ಭೇಟಿ ನೀಡೋದಕ್ಕಾಗಿ ಬರ್ತಾ ಇದ್ರು. ಮಂಡ್ಯ ಜಿಲ್ಲೆಯ ಗಡಿ ನಿಡಘಟ್ಟ ಬಳಿಯೇ ಪೊಲೀಸರು ಅವರನ್ನ ತಡೆದ್ರು. ಅಂದ್ರೆ ಅವರು ಬರ್ತಾರೆ ಅನ್ನೋ ಮಾಹಿತಿ ಇದ್ದ ಕಾರಣಕ್ಕಾಗಿ ಮೊದಲೇ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿತ್ತು, ಬ್ಯಾರಿಕೇಡ್ ಅನ್ನ ಹಾಕೊಳ್ಳಲಾಗಿತ್ತು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಲ್ಲಿ ಬರ್ತಾ ಇದ್ದಂತ ಮುತಾಲಿಕ್ ಅವರ ಕಾರನ್ನ ತಡೆದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಆಕ್ರೋಶ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೆರಳಿಸ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರ. ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ಹೋಗ್ತಾ ಇಲ್ಲ, ರ್ಯಾಲಿಗೆ ಹೋಗ್ತಾ ಇಲ್ಲ. ಅಲ್ಲಿ 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತೊಂದು 10 ವಕೀಲರು ಕರ್ಕೊಂಡು ವಕಾಲತಿನ ಸಿಗ್ನೇಚರ್ ಮಾಡಿ ಅವರನ್ನ ಕೇಸ್ನಿಂದ ಮುಕ್ತ ಮಾಡೋ ಸಲುವಾಗಿನೇ ನಾವು ಇಲ್ಲಿ ಬಂದಿದ್ದೀವಿ. ಮದ್ದೂರಿಗೆ ಹೋಗ್ತಾ ಇದ್ದಂತ ಮುತಾಲಿಕ್ಗೆ ತಡೆ ಒಡ್ಡಿದ್ದಾರೆ
ಪೊಲೀಸರು ತಡಿತಾ ಇದ್ದಂತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಪ್ರತಿಭಟನೆಗೆ ಹೋಗ್ತಾ ಇಲ್ಲ, ಸಂವಿಧಾನ ವಿರೋಧಿ ಸರ್ಕಾರ ನಮ್ಮನ್ನ ತಡಿತಾ ಇದೆ ಅಂತ ಮುತಾಲಿಕ್ ಹೇಳಿದ್ದಾರೆ. ಕಲ್ಲು ತೂರಿದವರ ಮೇಲೆ ಶೂಟ್ ಅಂಡ್ ಸೈಟ್ ಆಗಬೇಕು, ನಮ್ಮ ಮೇಲೆ ಕಲ್ಲೆಸೆದಿದ್ದಾರೆ ಅಂತಂದ್ರೆ ಅವ್ರಿಗೆಷ್ಟು ಸೊಕ್ಕು ಅಂತ ಹೇಳಿದ್ದಾರೆ ಮುತಾಲಿಕ್. ಪೊಲೀಸರು ತಡೆದಿದ್ದಾರೆ ಮುತಾಲಿಕ್ ಅವರನ್ನ. ನಾವು ಪ್ರತಿಭಟನೆಗೆ ಹೋಗ್ತಾ ಇಲ್ಲ, ಆದ್ರೂ ನಮ್ಮನ್ನ ತಡೆಯುವಂತ ಕೆಲಸಗಳಾಗ್ತಾ ಇದೆ ಅಂತ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಟಿಫೈ ಮಾಡಿದ್ದಾರೆ ಅಷ್ಟೇ. ಸರ್ ಒಂಚೂರು ಸೈಡ್. ಸರ್ಟಿಫೈ ಮಾಡಿದ್ದಾರೆ ಅಷ್ಟೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈ ಕಲ್ಲು ತೂರಾಟ ಪ್ರಕರಣವನ್ನ ಖಂಡಿಸಿ ಇವತ್ತು ಮದ್ದೂರು ಪ್ರವಾಸವನ್ನ ಕೈಗೊಂಡಿದ್ರು. ಆದ್ರೆ ಜಿಲ್ಲೆಗೆ ಪ್ರವೇಶಿಸದಂತೆ ನಿರ್ಬಂಧವನ್ನ ವಿಧಿಸಿ ಆದೇಶ ಹೊರಡಿಸಲಾಗಿತ್ತು. ಈಗ ವಶಕ್ಕೂ ಕೂಡ ಪಡೆದಿದ್ದಾರೆ. ನಿರ್ಬಂಧ ಇದ್ರೂ ಕೂಡ ಮುತಾಲಿಕ್ ಆಗಮಿಸಿದ್ ಯಾಕೆ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಏನೇನಿದೆ ಆನಂದ್? ಅಶ್ವಿನಿ, ಇತ್ತೀಚೆಗಷ್ಟೇ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಮಸೀದಿ ಕಡೆಯಿಂದ ಕಲ್ಲು ಬಂದಿತ್ತು. ಅಂದ್ರೆ ಮಸೀದಿ ಮುಂಭಾಗ ಮೆರವಣಿಗೆ ಸಾಗಬೇಕಾದ್ರೆ ಕಲ್ಲು ಎಸೆತ ಆಗಿತ್ತು. ಅದಕ್ಕೆ ಭಾರಿ ಆಕ್ರೋಶ ವ್ಯಕ್ತ ಆಗಿತ್ತು. ಜೊತೆಗೆ ಪ್ರತಿಭಟನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಇವತ್ತು ಅದೇ ವಿಚಾರವಾಗಿ ಮದ್ದೂರಿ ಭೇಟಿಗಾಗಿ ಪ್ರಮೋದ್ ಮುತಾಲಿಕ್ ಬರ್ತಾ ಇದ್ರು. ಆದ್ರೆ ಅವರು ನೆನ್ನೆ ನಾನು ಮಂಡ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ರಿಂದಲೇ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಅವರ ಪ್ರವೇಶವನ್ನ ನಿರ್ಬಂಧಿಸಿದ್ರು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಮಂಡ್ಯಕ್ಕೆ ಬರಬಾರದು, ಅವರಿಗೆ ನಿರ್ಬಂಧ ಇದೆ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ರು. ಅದ್ರ ಜೊತೆಗೆ ಅವರ ವಿರುದ್ಧ 30 ಕೇಸ್ಗಳಿದೆ. ಅವರು ಓದಲೆಲ್ಲ ಅಂದ್ರೆ ಕೆಲವೊಂದು ಕಡೆ ಹೋಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ. ಜೊತೆಗೆ ಮದ್ದೂರಿನಲ್ಲಿ ಅಶಾಂತಿ ವಾತಾವರಣ ನೆಲೆಸಬಾರದು, ಮತ್ತೆ ಈಗಾಗಲೇ ಶಾಂತವಾಗಿದೆ. ಇಂತಹ ಸಂದರ್ಭದಲ್ಲಿ ಅವರು ಬಂದ್ರೆ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾರೆ. ಆಗ ಕೋಲು ಗಲಭೆಗೆ ಕಾರಣ ಆಗುವಂತ ಸನ್ನಿವೇಶ ಸೃಷ್ಟಿ ಆಗ್ಬೋದು ಅನ್ನೋ ಒಂದು ಕಾರಣವನ್ನ ಹೊಡ್ಡಿ ಅವರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ರು. ಅದಾದ್ರೂ ಕೂಡ ಇವತ್ತು ಮದ್ದೂರಿಗೆ ಭೇಟಿ ನೀಡೋದಕ್ಕಾಗಿ ಬರ್ತಾ ಇದ್ರು. ಮಂಡ್ಯ ಜಿಲ್ಲೆಯ ಗಡಿ ನಿಡಘಟ್ಟ ಬಳಿಯೇ ಪೊಲೀಸರು ಅವರನ್ನ ತಡೆದ್ರು. ಅಂದ್ರೆ ಅವರು ಬರ್ತಾರೆ ಅನ್ನೋ ಮಾಹಿತಿ ಇದ್ದ ಕಾರಣಕ್ಕಾಗಿ ಮೊದಲೇ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿತ್ತು, ಬ್ಯಾರಿಕೇಡ್ ಅನ್ನ ಹಾಕೊಳ್ಳಲಾಗಿತ್ತು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಲ್ಲಿ ಬರ್ತಾ ಇದ್ದಂತ ಮುತಾಲಿಕ್ ಅವರ ಕಾರನ್ನ ತಡೆದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಆಕ್ರೋಶ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೆರಳಿಸ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರ. ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ಹೋಗ್ತಾ ಇಲ್ಲ, ರ್ಯಾಲಿಗೆ ಹೋಗ್ತಾ ಇಲ್ಲ. ಅಲ್ಲಿ 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತೊಂದು 10 ವಕೀಲರು ಕರ್ಕೊಂಡು ವಕಾಲತಿನ ಸಿಗ್ನೇಚರ್ ಮಾಡಿ ಅವರನ್ನ ಕೇಸ್ನಿಂದ ಮುಕ್ತ ಮಾಡೋ ಸಲುವಾಗಿನೇ ನಾವು ಇಲ್ಲಿ ಬಂದಿದ್ದೀವಿ.